ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಚೊಚ್ಚಲ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಹಾಸನ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ದಿನಾಂಕ 28 ಭಾನುವಾರದಂದು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ನಾಡಿನ ಒಬ್ಬ ಹೆಸರಾಂತ ಸಾಹಿತಿಗಳಾಗಿರುವಂಥ ಬಾನಂ ಲೋಕೇಶ್ ಸರ್ ಅವರಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವಿಶೇಷವಾಗಿ ಈ ಒಂದು ಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಗೌರವಾಧ್ಯಕ್ಷರು, ಒಬ್ಬ ಹೆಸರಾಂತ ಕನ್ನಡ ಪರ ಹೋರಾಟಗಾರರಾಗಿರುವಂಥ ಶ್ರೀಯುತ ರಾಜೇಂದ್ರ ದೊಡ್ಡಮಂಗಿಯವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಸಾಹಿತ್ಯ ಸಂಘಟನೆಯ ಹಿರಿಯ ಪೋಷಕರು, ಈ ಒಂದು ಸಮ್ಮೇಳನದ ಸಂಚಾಲಕರು, ಬಹುತೇಕ ಜಿಲ್ಲೆಯಲ್ಲಿ ಕನ್ನಡ ಪರ ಹೋರಾಟಗಳಲ್ಲಿ ಮನೆ ಮಾತಾಗಿರುವಂಥ ರವಿ ನಾಕಗೌಡರವರು ಈ ಸಂದರ್ಭದಲ್ಲಿ ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ನಮ್ಮೊಂದಿಗೆ ಈ ಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ಆದರ್ಶರವರು ಪ್ರಾಂಶುಪಾಲರು, ಇವ್ರಿಗೂ ಕೂಡ ಈ ಒಂದು ಗೋಷ್ಠಿಯಲ್ಲಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶ್ರೀಮತಿ ತ್ರಿವೇಣಿಯವರು ಉಪನ್ಯಾಸಕರು, ಇವರು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಇವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಸಂಘಟನೆಯ ಸಹ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಮತಿ ಪೂರ್ಣಿಮಾರವರು ಕನ್ನಡ ಉಪನ್ಯಾಸಕರು, ಇವರು ಕೂಡ ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಈ ಗೋಷ್ಠಿಯಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಶ್ರೀಮತಿ ಕಲಾವತಿ ಮಧುಸೂದನ್ರವರು, ಸಾಹಿತಿಗಳು ಹಾಗೂ ಕನ್ನಡ ಪರ ಚಿಂತಕರು, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ನಮ್ಮೊಂದಿಗೆ ಈ ಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಹರೀಶ್ರವರು, ನಮ್ಮ ಹಾಸನ ಟ್ರಸ್ಟ್ನ ವ್ಯವಸ್ಥಾಪಕರು, ಇವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಕವಿಗಳು, ಸಾಹಿತಿ, ಚಿಂತಕರಾಗಿರುವಂಥ ಶ್ರೀಮತಿ ಲತಾ ಮೇಡಮ್ ಅವರು ಸಕಲೇಶ್ಪುರದವರು, ಇವರು ಕೂಡ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ಈಗ ತಾನೇ ಆಗಮಿಸಿರುವಂಥ ಎಲ್ಲ ಪತ್ರಕರ್ತ ಗೆಳೆಯರಿಗೆ ಈ ಗೋಷ್ಠಿಗೆ ಪ್ರೀತಿಯ ಸ್ವಾಗತವನ್ನು ಕೋರುವವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ರೀತಿಯಲ್ಲಿ ಹಾಸನ ಜಿಲ್ಲೆಯ ಚೊಚ್ಚಲ ಚುಟುಕು ಸಾಹಿತ್ಯ ಸಮ್ಮೇಳನದ ವಿಶೇಷ ಏನಪ್ಪ ಅಂದರೆ, ವಿಶ್ವ ದಾಖಲೆಯಲ್ಲಿ ನೀರಿನ ಮೇಲೆ ವಿಶ್ವ ದಾಖಲೆಯನ್ನು ಮಾಡಿರ್ತಕ್ಕಂಥ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಚಂದ್ರವನ ಆಶ್ರಮದ ಪರಮ ಪೂಜ್ಯರಾದಂಥ ಡಾಕ್ಟರ್ ಶ್ರೀ ತ್ರಿನೇತ್ರ ಶಿವಯೋಗಿ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರೋದು ಬಹು ಮುಖ್ಯವಾದ ವಿಚಾರ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ತ್ರಿನೇತ್ರ ವಸಂತ ಮಹಾಸ್ವಾಮೀಜಿಯವರು 10 ಗಂಟೆಗೆ ಹೆಚ್ಚುಗಳ ಕಾಲ ನೀರಿನ ಮೇಲೆಯೇ ಯೋಗಾಸನವನ್ನು ಮಾಡುವ ಮೂಲಕ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಅವರು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಸ್ವಾಮೀಜಿಗಳನ್ನು ನಾವು ಕಾರ್ಯಕ್ರಮಕ್ಕೆ ಕರೆಸಿದ್ದೇವೆ. ಆಶೀರ್ವಚನ, ಮುಖ್ಯ ಭಾಷಣ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೋಡಿದ್ದೇವೆ. ಆದರೆ ಇವರು ತ್ರಿನೇತ್ರ ಶಿವಯೋಗಿ ಮಹಾಸ್ವಾಮೀಜಿಗಳು ಒಂದು ವಿಶೇಷವಾದಂಥ ಸ್ವಾಮೀಜಿ. ಮೊದಲ ಬಾರಿಗೆ ಹಾಸನ ನಗರಕ್ಕೆ, ಅದರಲ್ಲೂ ಕೂಡ ಚುಟುಕು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಆಶೀರ್ವಚನ ನೀಡಲಿಕ್ಕೆ ಬರ್ತಾ ಇದ್ದಾರೆ. ಅದು ಕೂಡ ನಮ್ಮ ಜಿಲ್ಲೆಯ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ ಒಂದು ವಿಶೇಷವಾದಂಥ ಸಂದರ್ಭವನ್ನು ಈ ಸ್ವಾಮೀಜಿಯವರ ಮೂಲಕ ಒಂದು ಆಶೀರ್ವಚನವನ್ನು ಕೂಡ ನೀಡುವಂಥ ಕೆಲಸವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೆ. ನಾಡಿನ ಸುಮಾರು 106 ಕವಿಗಳು ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ತಿರೋದು ಕೂಡ ವಿಶೇಷ. ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗುವಂಥ ಈ ಒಂದು ಚುಟುಕು ಸಾಹಿತ್ಯ ಸಮ್ಮೇಳನ ಇಡೀ ದಿನ ಸಾಹಿತ್ಯದ ಸೊಬಗನ್ನು ಎ.ವಿ.ಕೆ. ಕಾಲೇಜಿನ ಹಾರ್ನಳ್ಳಿ ರಾಮಸ್ವಾಮಿಯವರ ಸಭಾಂಗಣದಲ್ಲಿ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್, ಸಂಸದರಾದಂಥ ನಮ್ಮ ಶ್ರೇಯಸ್ ಎಂ ಪಟೇಲ್ ಅವರು, ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ MGR ಅರಸ್ ಅವರು ಇರ್ಬೋದು, ನಮ್ಮ ನಾಡಶ್ರೀ ಬಾನಂ ಲೋಕೇಶ್ ಅವರು ಇರ್ಬೋದು, ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಚುಟುಕು ಸಾಹಿತ್ಯ, ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಎಲ್ಲವೂ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳೇ. ಎಲ್ಲವೂ ಕೂಡ ಕನ್ನಡದ ಸಾಹಿತ್ಯನೇ. ಇದು ಚುಟುಕು ಸಾಹಿತ್ಯ, ಅದು ಕನ್ನಡ ಸಾಹಿತ್ಯ, ಮಕ್ಕಳಿಗಾಗಿ ಮಕ್ಕಳ ಸಾಹಿತ್ಯ, ವಚನಕಾರರ ವಚನ ಸಾಹಿತ್ಯ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಕನ್ನಡ ನಾಡುನುಡಿಗಾಗಿ ಕೆಲಸ ಮಾಡುವಂಥ ಕಾರ್ಯಕ್ರಮಗಳೇ ಆಗಿರುತ್ತೆ. ಇದರಲ್ಲಿ ಬಾನಂ ಲೋಕೇಶ್ ಅವರು ಕಳೆದ 5 ವರ್ಷಗಳಿಂದ ವಿಶೇಷವಾಗಿ ಚುಟುಕು ಸಾಹಿತ್ಯ ಪರಿಷತ್ತನ್ನು ಇಡೀ ಜಿಲ್ಲೆಯಲ್ಲಿ ಸಂಘಟಿಸುವ ಮೂಲಕ ಎಲ್ಲ ತಾಲೂಕು ಘಟಕಗಳನ್ನು ರಚಿಸಿಕೊಂಡು ಎಲ್ಲ ತಾಲೂಕುಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೊಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿದೆ. ನಾಡಿನ ಎಲ್ಲ ರೀತಿಯ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ
ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯಾಸಕ್ತರು ಕನ್ನಡಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ದಿನ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಮನವಿಯನ್ನು ಮಾಡ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಇಲ್ಲ ಒಂದು ನಿಮಿಷ, ನಾವು ನಿನ್ನೆ ಕೂಡ ಮಾತಾಡಿದ್ದೀವಿ. ಈಗ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ವಿದ್ಯಾರ್ಥಿಗಳಿಗೋಸ್ಕರನೇ ಹೈಸ್ಕೂಲ್ ಮತ್ತು PUC ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಜಿಲ್ಲೆ ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಪ್ರಕಾಶ್ ಅವರು ಕೇಳಿದ ಪ್ರಶ್ನೆ ಒಳ್ಳೆಯ ಪ್ರಶ್ನೆ, ಸಮಯೋಚಿತ ಪ್ರಶ್ನೆ. ಅದಕ್ಕೆ ಈಗಾಗಲೇ ತೀರ್ಮಾನವನ್ನು ನಮ್ಮ ಬಾನಂ ಲೋಕೇಶ್ ಅವರು ಮಾಡಿದ್ದಾರೆ. ಅರಸೀಕೆರೆ ಅಥವಾ ಚನ್ನಪಟ್ಟಣದಲ್ಲಿ ಮಾಡ್ತೀವಿ. ಮೇಡಮ್ ಹೇಳಿ ಮೇಡಮ್. ಅಷ್ಟೇ ಅಲ್ಲದೆ ಈಗ ನಾವು ಮುಂದೆ ಮಾಡ್ತಾ ಇರುವಂತ ಕಾರ್ಯಕ್ರಮ ಶಾಲಾ ರಂಗದಲ್ಲಾಗಿರ್ಬೋದು ಮತ್ತೆ ಕಾಲೇಜುಗಳಲ್ಲಿ ನಾವು ಆಚಾರ್ಯ ಕಾಲೇಜಲ್ಲಿ ಆಗಿರ್ಬೋದು, ಡೆಕ್ಕನ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಅಲ್ಲೆಲ್ಲರಿಗೂ ಸಹ ವಿದ್ಯಾರ್ಥಿಗಳಿಗೂ ಸಹ ಸಾಹಿತ್ಯ ಆಸಕ್ತಿ ಮೂಡಲಿ ಅನ್ನೋ ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ಹಲವಾರು ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ವಿ. ಅವ ಮಕ್ಕಳಿಗೂ ಸಹ ಸಾಹಿತ್ಯದ ರುಚಿ ಅನ್ನೋದನ್ನ ಆ ಒಂದು ಚಿಕ್ಕ ಏಜ್ ನಲ್ಲೇ ಇದು ಮಾಡಿ ಅವರು ಸಹ ಸಾಹಿತ್ಯದಲ್ಲಿ ಇನ್ವಾಲ್ವ್ ಆಗಿ ಅವರು ಸಹ ಬರಿತಾ ಇದ್ದಾರೆ. ಚುಟುಕುಗಳು ಅಂದ್ರೆ ಏನು, ಅದು ಮಾಹಿತಿಗಳನ್ನ ಇದು ಮಾಡಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡಿ ಅವರಲ್ಲಿ ಆಸಕ್ತಿ ಇರೋರನ್ನ ಗುರುತಿಸಿ ಅವರು ಸಹ ಬಹುಮಾನವನ್ನ ನೀಡೋ ಮುಖಾಂತರ ಕಾರ್ಯಕ್ರಮಗಳನ್ನ ನಡೆಸಿದ್ದೀವಿ. ಇನ್ನು ಮುಂದೆ ಸಹ ಸಭೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಒಂದು ಚುಟುಕು ಸಾಹಿತ್ಯ ಪರಿಷತ್ ಕಡೆಯಿಂದ PhD ಮಾಡಿರೋರು ಕಾರ್ಯದಲ್ಲಿ ಚುಟುಕು ಸಾಹಿತ್ಯ ಅನ್ನೋದು ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರನೇ ಸಾಹಿತ್ಯಕ್ಕೆ ಚುಟುಕು ಅಂತ ಇಟ್ಟಿರೋದು. ಈಗೆಲ್ಲ ನೋಡ್ಬೋದು, ಧಾರಾವಾಹಿಗಳು ನೋಡೋ ಅಂಥ ಏಜಿನ ಜನಾಂಗ ಬೇರೆ, ರೀಲ್ಸ್ಗಳು ನೋಡೋ ಅಂಥ ಜನಾಂಗ ಬೇರೆ. ಅದ್ರ ಜೊತೆಗೆ ನಾವು ಆಟ ಆಡ್ಬೇಕಾದ್ರೆ ಕ್ರಿಕೆಟ್ನ ಟೆಸ್ಟ್ ಮ್ಯಾಚ್ ಆಡ್ತಿದ್ದವ್ರು ಬೇರೆ, ಈಗ T20 ನೋಡೋರು ಬೇರೆ. ಜನಾಂಗದಲ್ಲಿ ಅಪ್ಡೇಷನ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಸಾಹಿತ್ಯವನ್ನು ಚುಟುಕು ಮಾಡೋದ್ರಿಂದ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ. ಈಗ ಸಾಹಿತ್ಯದ ಪುಸ್ತಕಗಳನ್ನ ದಿನಗಟ್ಟಲೆ ಓದಿ ಕುತ್ಕೊಳ್ಳೋ ಅಂತ ಸಾಹಿತಿಗಳ ಸಂಖ್ಯೆನೇ ಕಡಿಮೆ ಆಗಿದೆ. ಸಾಹಿತ್ಯವನ್ನು ಚುಟುಕಾಗಿ 2 ಲೈನ್ನಲ್ಲಿ ಮಕ್ಕಳಿಗೆ, ಸಮುದಾಯಕ್ಕೆ, ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಲ್ಲೇ ಈ ಚುಟುಕು ಸಾಹಿತ್ಯ ಅಂತಕ್ಕಂಥದ್ದನ್ನ ಇಟ್ಟಿರ್ತಕ್ಕಂಥದ್ದು. ಚುಟುಕು ಅಂತಂದ್ರೆ ಬಹಳ ಸರಳವಾಗಿ ಒಂದು ವಿಷಯವನ್ನ ಸಂಕ್ಷಿಪ್ತಗೊಳಿಸ್ತಕ್ಕಂಥ ಒಂದು ಸಾಹಿತ್ಯ. ಹಾಗಾಗಿ ಇದು ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ, ಅದರಲ್ಲಿ ನೋಡ್ಬೋದು, ಇಲ್ಲಿ 100% ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುಸ್ತಕ್ಕಂಥ ಕೆಲಸ ಈ ಚುಟುಕು ಸಾಹಿತ್ಯ ಪರಿಷತ್ನ ನಡೀತಾ ಇದೆ. ಹಾಗೆಯೇ SLCನಲ್ಲಿ 100 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುಸ್ತಕ್ಕಂಥ ಕೆಲಸ ನಡೀತಿದೆ. ಅದ್ರ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ PhD ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯನೂ ಕೂಡ, ಈ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಇದು ಹೆಚ್ಚು ಜನ ಆಕರ್ಷಣೆ ಮಾಡ್ತಕ್ಕಂಥ ಯುವಕರನ್ನ ಮತ್ತು ಏನು ಜೆನ್ಜಿಗಳು ಅಂತ ಕರಿತೀವಿ ಅವ್ರನ್ನ ಆಕರ್ಷಣೆ ಮಾಡೋ ಉದ್ದೇಶದಿಂದಲೇ ಈ ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಡಿರ್ಬೋದು. ನಾವು ಹಾಸನ ಜಿಲ್ಲೆ ಕನ್ನಡಕ್ಕೆ ಮೊಟ್ಟ ಮೊದಲ ಶಿಲಾಶಾಸನವನ್ನು ಕೊಟ್ಟಂತ ಜಿಲ್ಲೆ. ಅದ್ರ ಜೊತೆಗೆ ನಮ್ಮ ಮಲೆನಾಡಿನ ಮುಕ್ಕುಟ ಹಾಸನ ಜಿಲ್ಲೆ, ಬಡವರ ಊಟಿ ಹಾಸನ ಜಿಲ್ಲೆ, ಇಡೀ ದೇಶಕ್ಕೆ ಪ್ರಧಾನಿ ಕೊಟ್ಟಂತ ಜಿಲ್ಲೆ ಹಾಸನ. ಇಂಥ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಚುಟುಕು ಸಾಹಿತ್ಯ ಪರಿಷತ್ತನ್ನು ಆಯೋಜನೆ ಮಾಡಿಕೊಂಡು ನಮ್ಮ ಹಾಸನದಲ್ಲಿ ಬಾನಂ ಲೋಕೇಶ್ ಸರ್ ಅವರು ನಾಡಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದ ಇಲ್ಲಿವರೆಗೂ ಅವರು ಒಂದು ದಿನ ಕೂರ್ದಂಗೆ ಎಲ್ಲ ಕಡೆ ಚುಟುಕು ಸಾಹಿತ್ಯವನ್ನು ಪಸರಿಸಿ ಇಡೀ ಜಿಲ್ಲೆನಲ್ಲಿ ಇವತ್ತು ಚುಟುಕು ಸಾಹಿತ್ಯ ಪರಿಷತ್ತು ಜೀವಂತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಒಂದು ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಯುವಕರಲ್ಲಿ ಹಾಗೆಯೇ ಮಹಿಳೆಯರಲ್ಲಿ, ಸಾಹಿತಿಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಕನ್ನಡ ಸಾಹಿತ್ಯಾಭಿಮಾನವನ್ನ, ಕಲೆಯಲ್ಲಿ ಶ್ರೀಮಂತವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಅದರ ಶ್ರೀಮಂತಿಕೆಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಚುಟುಕು ಸಾಹಿತ್ಯ ಪರಿಷತ್ ಇಲ್ಲಿ ಒಂದು ಸಮ್ಮೇಳನವನ್ನು ಆಯೋಜಿಸಿದೆ ಸರ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಸಾಹಿತ್ಯ ಪ್ರಕಾರ ಅಂತಂದರೆ ಅದು ಚುಟುಕು ಸಾಹಿತ್ಯ. ಪ್ರಪಂಚದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ರಚನೆ ಆಗಿರತಕ್ಕಂತಹ ಸಾಹಿತ್ಯ ಈ ಚುಟುಕು ಸಾಹಿತ್ಯ. ಈ ಚುಟುಕು ಸಾಹಿತ್ಯವನ್ನು ಪ್ರಸ್ತುತಾವಧಿನಲ್ಲಿ ವಿದ್ಯಾರ್ಥಿಗಳು, ಯುವಕರು ಹೆಚ್ಚಿನದಾಗಿ ಇದನ್ನು ಬಳಕೆಯನ್ನು ಮಾಡಿಕೊಳ್ತಾರೆ. ಹಾಗೆ ಅಷ್ಟೇ ಅಲ್ಲದೆ ಪತ್ರಿಕೆಗಳಲ್ಲಿ ಹೆಚ್ಚಾಗಿ ಚುಟುಕು ಸಾಹಿತ್ಯ ಅಂತಕ್ಕಂತಹದ್ದು ಮೇಳೈಸ್ತಕ್ಕಂತಹದ್ದಾಗಿದೆ. ಈ ಚುಟುಕು ಸಾಹಿತ್ಯವನ್ನು ನಾವು ಬೆಳೆಸಲಿಕ್ಕೋಸ್ಕರ ಚುಟುಕು ಸಾಹಿತ್ಯ ಪರಿಷತ್ತು ಅಂತಕ್ಕಂತಹ ಒಂದು ಪರಿಷತ್ತನ್ನು ಸ್ಥಾಪನೆಯನ್ನು ಮಾಡಿಕೊಂಡಿದ್ದೇವೆ. ಆ ಪರಿಷತ್ತಿನ ಮೂಲಕ ನಮ್ಮ ಹಾಸನ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ಜೂನ್ 28ನೇ ತಾರೀಕು AV ಕಾಂತಮ್ಮ ಕಾಲೇಜಿನ ಹಾರನಹಳ್ಳಿ ರಾಮಸ್ವಾಮಿ ಸುಶೀಲಮ್ಮ ಸಭಾಂಗಣದಲ್ಲಿ ಮೊಟ್ಟ ಮೊದಲನೆಯ ಚೊಚ್ಚಲ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಸಮ್ಮೇಳನದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂತಹ
ಹಾಗೂ ಸಾಹಿತಿಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂತಹ ಲೀಲಾದೇವಿ ಆರ್ ಪ್ರಸಾದ್ರವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಹಾಗೆಯೇ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಖ್ಯಾತ ಸಾಹಿತಿಗಳು ಹಾಗೂ ಕೆನಡಾ ವಾಸಿಯಾಗಿದ್ದು ಈಗ ಕರ್ನಾಟಕಕ್ಕೆ ಬಂದು ನೆಲೆಸಿರ್ತಕ್ಕಂತಹ ಚುಟುಕು ಸಿರಿ ಡಾಕ್ಟರ್ ರತ್ನ ಹಾಲಪ್ಪಗೌಡರವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಗಣ್ಯರು ಉಪಸ್ಥಿತರಿರ್ತಾರೆ. ಹಾಗೆಯೇ ಈ ಕಾರ್ಯಕ್ರಮ ಬೆಳಿಗ್ಗೆ 8:00ವರೆಗೆ ಪ್ರಾರಂಭವಾಗಿ ಸಂಜೆ 6 ಗಂಟೆವರೆಗೆ ಇಡೀ ದಿನ ಈ ಒಂದು ಕಾರ್ಯಕ್ರಮ ನೆರವೇರುತ್ತೆ. ಇದರಲ್ಲಿ 3 ಗೋಷ್ಠಿಗಳಿದೆ. ಒಂದು ಗೋಷ್ಠಿ ಬಂದು ಚುಟುಕು ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಗೋಷ್ಠಿಯಾಗಿದೆ. ಅದಾದ ನಂತರ 2ನೇ ಗೋಷ್ಠಿ ಮಹಿಳಾ ಗೋಷ್ಠಿಯಾಗಿರುತ್ತೆ. ಹಾಗೆಯೇ 3ನೇ ಗೋಷ್ಠಿ ನೋಡಿ, ಸಾಹಿತ್ಯ ಇಲ್ಲದೆ ಪತ್ರಿಕೆ ಇಲ್ಲ, ಪತ್ರಿಕೆ ಇಲ್ಲದೆ ಸಾಹಿತ್ಯವಿಲ್ಲ. ಪ್ರತಿಯೊಬ್ಬ ಪತ್ರಕರ್ತರೂ ಕೂಡ ನಿಜ ಸಾಹಿತಿಗಳು. ಹವ್ಯಾಸಿ ಸಾಹಿತಿಗಳು ಬೇರೆ, ಹವ್ಯಾಸಿ ಸಾಹಿತ್ಯ ಹವ್ಯಾಸವಾಗಿ ಅದನ್ನು ರೂಢಿಸ್ಕೊಂಡಿರ್ತಾರೆ. ಆದರೆ ನಿಜವಾದಂತಹ ಸಾಹಿತಿಗಳಂದರೆ ಪತ್ರಕರ್ತರು. ಹಾಗಾಗಿ ನಾವು ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಆಲೋಚನೆ ಮಾಡಿ ಒಂದು ಗೋಷ್ಠಿಯನ್ನು ಇಟ್ಕೊಂಡ್ವಿ. ಸತ್ಯದ ಶೋಧ ಸೌಂದರ್ಯದ ಸೃಷ್ಟಿ ಅಂತಕ್ಕಂತಹ ಕ್ಯಾಪ್ಷನ್ಸನ್ನು ಕೊಟ್ವಿ ಅಲ್ಲಿಗೆ ಪತ್ರಿಕಾ ಗೋಷ್ಠಿಗೆ. ಹಾಗಾಗಿ ಪತ್ರಿಕೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಮಾತನಾಡ್ತಕ್ಕಂತಹದ್ದು ಒಂದು ಗೋಷ್ಠಿ ಇರುತ್ತೆ. ಅದಾದ ನಂತರ ಬಹುಭಾಷಾ ಕವಿಗೋಷ್ಠಿ ಇದೆ. ಈ ಬಹುಭಾಷಾ ಕವಿಗೋಷ್ಠಿನಲ್ಲಿ ಸುಮಾರು 10 ಭಾಷೆಗಳಲ್ಲಿ ಚುಟುಕುವನ್ನು ವಾಚನ ಮಾಡ್ತಕ್ಕಂತಹ ಕವಿಗಳು ಬರ್ತಾರೆ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ಅಷ್ಟೇ ಅಲ್ಲ, ದೂರದ ರಾಜಸ್ಥಾನದಿಂದಲೂ ಕೂಡ, ರಾಜಸ್ಥಾನದ ಜೈಪುರಿಂದಲೂ ಕೂಡ ಬರ್ತಿದ್ದಾರೆ. ಹೀಗೆ ದೇಶದ ಎಲ್ಲೆಡೆಯಿಂದ ಬರ್ತಿದ್ದಾರೆ, ಕೆಲವು ರಾಜ್ಯಗಳಿಂದ. ಅದಾದ ನಂತರ ಸಮಾರೋಪ ಸಮಾರಂಭ ಇರುತ್ತೆ. ಒಟ್ಟಿನಲ್ಲಿ ಒಂದು ಉತ್ತಮವಾದಂತಹ ಸಾಹಿತ್ಯ ಸಮ್ಮೇಳನ ಇದಾಗಲಿಕ್ಕೆ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಸಹಕರಿಸಬೇಕು ಅಂತೇಳ್ಬಿಟ್ಟು ನಾವು ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾದಂತಹ ನಾನು ತಮ್ಮೆಲ್ಲರನ್ನು ಕೂಡ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.